ಸರ್ಕಾರ ದೊಡ್ಡದಾಗಿ ಸಿಐಡಿ ತನಿಖೆಗೇನೋ ಕೊಡ್ತು. ಈಗಾಗಲೇ ಸಿಐಡಿ ತನಿಖೆ ಪ್ರಾರಂಭ ಅಂತೂ ಆಗಿದೆ. ಅಧಿಕಾರಿಗಳು ಹೇಳಿಕೆ ಕೊಡೋದು ಸರಿ ಕಾಣಲ್ಲ. ತುಮಕೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರಂತೆ. ಅಧಿಕಾರಿಗಳು ಹೇಳಿಕೆ ಕೊಡೋದು ಸರಿ ಕಾಣುವಂತೆ. ಅಯ್ಯೋ, ಸರಿ ಕಂಡುಬಿಟ್ರೆ ಎಲ್ಲ ಗೊತ್ತಾಗ್ಬಿಟ್ರೆ ಡಿಸಿಪಿ ಪತ್ರ ವಿಚಾರಕ್ಕೆ ನೋ ರಿಯಾಕ್ಷನ್. ಯಾಕೆ 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 ನೋ ರಿಯಾಕ್ಷನ್ ಯಾಕೆ? ಅದೊಂದು ಬಿಟ್ಟು ಬೇರೆ ಏನಾದ್ರೂ ಇದ್ರೆ ಕೇಳಿ ಅಂತೆ ಪರಮೇಶ್ವರ್ ಅವರು. ವಾ, ಅದನ್ನೇ ಕೇಳ್ಬೇಕು ಸ್ವಾಮಿ, ಅದನ್ನೇ ಕೇಳಬೇಕೀಗ. ಆ ಪತ್ರ ಇಂಪಾರ್ಟೆಂಟ್ ಅಲ್ವಾ? ನೋಡೋಣ ಬನ್ನಿ ಮುಂದುವರೆದೇನ್ ಮಾತಾಡಿದ್ದಾರೆ. ವಿಧಾನಸೌಧ ಡಿಸಿಪಿನೇ ಪತ್ರ ಬರೆದಿದ್ದು ಅನ್ನೋದು ಕೂಡ ಅದೇಪ್ಪ, ಅದನ್ನೆಲ್ಲ ಬಿಟ್ಟು ಬೇರೆದ್ ಕೇಳಿ. ಅದಕ್ಕೆ ಇಲ್ಲ, ಅಲ್ಲೇನು ಮಾತಾಡಿಲ್ಲ ನಾನು. ಅಲ್ಲಿಷ್ಟೇ ಹೇಳಿದ್ದೀನಿ, ಬಿಕಾಸ್ ತನಿಖೆ ಪ್ರಾರಂಭ ಆಗಿದೆ. ಅದರಿಂದ ತನಿಖೆ ಪ್ರಾರಂಭ ಆಗಿರುವಾಗ ನಾವು ಏನು ಕೂಡ ಹೇಳಿಕೆಗಳನ್ನ ಕೊಡೋದು ಸರಿ ಕಾಣಿಸಲ್ಲ ಅಂತ ಹೇಳಿ ವಿಧಾನಸೌಧ ಡಿಸಿಪಿನೇ ಪತ್ರ ಬರೆದಿದ್ದು ಅನ್ನೋದು ಕೂಡ ಅದೇಪ್ಪ, ಅದನ್ನೆಲ್ಲ ಬಿಟ್ಟು ಬೇರೆದ್ ಕೇಳಿ. ಅದಕ್ಕೆ ಇಲ್ಲ, ಅಲ್ಲೇನು ಮಾತಾಡಿಲ್ಲ ನಾನು. ಅಲ್ಲಿಷ್ಟೇ ಹೇಳಿದ್ದೀನಿ, ಬಿಕಾಸ್ ತನಿಖೆ ಪ್ರಾರಂಭ ಆಗಿದೆ. ಅದರಿಂದ ತನಿಖೆ ಪ್ರಾರಂಭ ಆಗಿರುವಾಗ ನಾವು ಏನು ಕೂಡ ಹೇಳಿಕೆಗಳನ್ನ ಕೊಡೋದು ಸರಿ ಕಾಣಿಸಲ್ಲ ಅಂತ ಹೇಳಿ. ಅಲ್ಲ, ಸರ್ಕಾರ ದೊಡ್ಡದಾಗಿ ಸಿಐಡಿ ತನಿಖೆಗೇನೋ ಕೊಡ್ತು. ಈಗಾಗಲೇ ಸಿಐಡಿ ತನಿಖೆ ಪ್ರಾರಂಭ ಅಂತೂ ಆಗಿದೆ. ಅಧಿಕಾರಿಗಳು ಹೇಳಿಕೆ ಕೊಡೋದು ಸರಿ ಕಾಣಲ್ಲ. ತುಮಕೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರಂತೆ. ಅಧಿಕಾರಿಗಳು ಹೇಳಿಕೆ ಕೊಡೋದು ಸರಿ ಕಾಣುವಂತೆ. ಅಯ್ಯೋ, ಸರಿ ಕಂಡುಬಿಟ್ರೆ ಎಲ್ಲ ಗೊತ್ತಾಗ್ಬಿಟ್ರೆ ಡಿಸಿಪಿ ಪತ್ರ ವಿಚಾರಕ್ಕೆ ನೋ ರಿಯಾಕ್ಷನ್. ಯಾಕೆ 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 ನೋ ರಿಯಾಕ್ಷನ್ ಯಾಕೆ? ಅದೊಂದು ಬಿಟ್ಟು ಬೇರೆ ಏನಾದ್ರೂ ಇದ್ರೆ ಕೇಳಿ ಅಂತೆ ಪರಮೇಶ್ವರ್ ಅವರು. ವಾ, ಅದನ್ನೇ ಕೇಳ್ಬೇಕು ಸ್ವಾಮಿ, ಅದನ್ನೇ ಕೇಳಬೇಕೀಗ. ಆ ಪತ್ರ ಇಂಪಾರ್ಟೆಂಟ್ ಅಲ್ವಾ? ನೋಡೋಣ ಬನ್ನಿ ಮುಂದುವರೆದೇನ್ ಮಾತಾಡಿದ್ದಾರೆ. ವಿಧಾನಸೌಧ ಡಿಸಿಪಿನೇ ಪತ್ರ ಬರೆದಿದ್ದು ಅನ್ನೋದು ಕೂಡ ಅದೇಪ್ಪ, ಅದನ್ನೆಲ್ಲ ಬಿಟ್ಟು ಬೇರೆದ್ ಕೇಳಿ. ಅದಕ್ಕೆ ಇಲ್ಲ, ಅಲ್ಲೇನು ಮಾತಾಡಿಲ್ಲ ನಾನು. ಅಲ್ಲಿಷ್ಟೇ ಹೇಳಿದ್ದೀನಿ, ಬಿಕಾಸ್ ತನಿಖೆ ಪ್ರಾರಂಭ ಆಗಿದೆ. ಅದರಿಂದ ತನಿಖೆ ಪ್ರಾರಂಭ ಆಗಿರುವಾಗ ನಾವು ಏನು ಕೂಡ ಹೇಳಿಕೆಗಳನ್ನ ಕೊಡೋದು ಸರಿ ಕಾಣಿಸಲ್ಲ ಅಂತ ಹೇಳಿ ವಿಧಾನಸೌಧ ಡಿಸಿಪಿನೇ ಪತ್ರ ಬರೆದಿದ್ದು ಅನ್ನೋದು ಕೂಡ ಅದೇಪ್ಪ, ಅದನ್ನೆಲ್ಲ ಬಿಟ್ಟು ಬೇರೆದ್ ಕೇಳಿ. ಅದಕ್ಕೆ ಇಲ್ಲ, ಅಲ್ಲೇನು ಮಾತಾಡಿಲ್ಲ ನಾನು. ಅಲ್ಲಿಷ್ಟೇ ಹೇಳಿದ್ದೀನಿ, ಬಿಕಾಸ್ ತನಿಖೆ ಪ್ರಾರಂಭ ಆಗಿದೆ. ಅದರಿಂದ ತನಿಖೆ ಪ್ರಾರಂಭ ಆಗಿರುವಾಗ ನಾವು ಏನು ಕೂಡ ಹೇಳಿಕೆಗಳನ್ನ ಕೊಡೋದು ಸರಿ ಕಾಣಿಸಲ್ಲ ಅಂತ ಹೇಳಿ. ಅಲ್ಲ, ಸರ್ಕಾರ ದೊಡ್ಡದಾಗಿ ಸಿಐಡಿ ತನಿಖೆಗೇನೋ ಕೊಡ್ತು. ಈಗಾಗಲೇ ಸಿಐಡಿ ತನಿಖೆ ಪ್ರಾರಂಭ ಅಂತೂ ಆಗಿದೆ. ಅಧಿಕಾರಿಗಳು ಹೇಳಿಕೆ ಕೊಡೋದು ಸರಿ ಕಾಣಲ್ಲ. ತುಮಕೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರಂತೆ. ಅಧಿಕಾರಿಗಳು ಹೇಳಿಕೆ ಕೊಡೋದು ಸರಿ ಕಾಣುವಂತೆ. ಅಯ್ಯೋ, ಸರಿ ಕಂಡುಬಿಟ್ರೆ ಎಲ್ಲ ಗೊತ್ತಾಗ್ಬಿಟ್ರೆ ಡಿಸಿಪಿ ಪತ್ರ ವಿಚಾರಕ್ಕೆ ನೋ ರಿಯಾಕ್ಷನ್. ಯಾಕೆ 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 ನೋ ರಿಯಾಕ್ಷನ್ ಯಾಕೆ? ಅದೊಂದು ಬಿಟ್ಟು ಬೇರೆ ಏನಾದ್ರೂ ಇದ್ರೆ ಕೇಳಿ ಅಂತೆ ಪರಮೇಶ್ವರ್ ಅವರು. ವಾ, ಅದನ್ನೇ ಕೇಳ್ಬೇಕು ಸ್ವಾಮಿ, ಅದನ್ನೇ ಕೇಳಬೇಕೀಗ. ಆ ಪತ್ರ ಇಂಪಾರ್ಟೆಂಟ್ ಅಲ್ವಾ? ನೋಡೋಣ ಬನ್ನಿ ಮುಂದುವರೆದೇನ್ ಮಾತಾಡಿದ್ದಾರೆ. ವಿಧಾನಸೌಧ ಡಿಸಿಪಿನೇ ಪತ್ರ ಬರೆದಿದ್ದು ಅನ್ನೋದು ಕೂಡ ಅದೇಪ್ಪ, ಅದನ್ನೆಲ್ಲ ಬಿಟ್ಟು ಬೇರೆದ್ ಕೇಳಿ. ಅದಕ್ಕೆ ಇಲ್ಲ, ಅಲ್ಲೇನು ಮಾತಾಡಿಲ್ಲ ನಾನು. ಅಲ್ಲಿಷ್ಟೇ ಹೇಳಿದ್ದೀನಿ, ಬಿಕಾಸ್ ತನಿಖೆ ಪ್ರಾರಂಭ ಆಗಿದೆ. ಅದರಿಂದ ತನಿಖೆ ಪ್ರಾರಂಭ ಆಗಿರುವಾಗ ನಾವು ಏನು ಕೂಡ ಹೇಳಿಕೆಗಳನ್ನ ಕೊಡೋದು ಸರಿ ಕಾಣಿಸಲ್ಲ ಅಂತ ಹೇಳಿ ವಿಧಾನಸೌಧ ಡಿಸಿಪಿನೇ ಪತ್ರ ಬರೆದಿದ್ದು ಅನ್ನೋದು ಕೂಡ ಅದೇಪ್ಪ, ಅದನ್ನೆಲ್ಲ ಬಿಟ್ಟು ಬೇರೆದ್ ಕೇಳಿ. ಅದಕ್ಕೆ ಇಲ್ಲ, ಅಲ್ಲೇನು ಮಾತಾಡಿಲ್ಲ ನಾನು. ಅಲ್ಲಿಷ್ಟೇ ಹೇಳಿದ್ದೀನಿ, ಬಿಕಾಸ್ ತನಿಖೆ ಪ್ರಾರಂಭ ಆಗಿದೆ. ಅದರಿಂದ ತನಿಖೆ ಪ್ರಾರಂಭ ಆಗಿರುವಾಗ ನಾವು ಏನು ಕೂಡ ಹೇಳಿಕೆಗಳನ್ನ ಕೊಡೋದು ಸರಿ ಕಾಣಿಸಲ್ಲ ಅಂತ ಹೇಳಿ. ಅಲ್ಲ, ಸರ್ಕಾರ ದೊಡ್ಡದಾಗಿ ಸಿಐಡಿ ತನಿಖೆಗೇನೋ ಕೊಡ್ತು. ಈಗಾಗಲೇ ಸಿಐಡಿ ತನಿಖೆ ಪ್ರಾರಂಭ ಅಂತೂ ಆಗಿದೆ. ಅಧಿಕಾರಿಗಳು ಹೇಳಿಕೆ ಕೊಡೋದು ಸರಿ ಕಾಣಲ್ಲ. ತುಮಕೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರಂತೆ. ಅಧಿಕಾರಿಗಳು ಹೇಳಿಕೆ ಕೊಡೋದು ಸರಿ ಕಾಣುವಂತೆ. ಅಯ್ಯೋ, ಸರಿ ಕಂಡುಬಿಟ್ರೆ ಎಲ್ಲ ಗೊತ್ತಾಗ್ಬಿಟ್ರೆ ಡಿಸಿಪಿ ಪತ್ರ ವಿಚಾರಕ್ಕೆ ನೋ ರಿಯಾಕ್ಷನ್. ಯಾಕೆ 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 ನೋ ರಿಯಾಕ್ಷನ್ ಯಾಕೆ? ಅದೊಂದು ಬಿಟ್ಟು ಬೇರೆ ಏನಾದ್ರೂ ಇದ್ರೆ ಕೇಳಿ ಅಂತೆ ಪರಮೇಶ್ವರ್ ಅವರು. ವಾ, ಅದನ್ನೇ ಕೇಳ್ಬೇಕು ಸ್ವಾಮಿ, ಅದನ್ನೇ ಕೇಳಬೇಕೀಗ.
ಆ ಪತ್ರ ಇಂಪಾರ್ಟೆಂಟ್ ಅಲ್ವಾ? ನೋಡೋಣ ಬನ್ನಿ ಮುಂದುವರೆದು ಏನ್ ಮಾತಾಡಿದ್ದಾರೆ. ವಿಧಾನಸೌಧ ಡಿಸಿಪಿನೇ ಪತ್ರ ಬರೆದಿದ್ದು ಅನ್ನೋದು ಕೂಡ ಅದೇಪ್ಪ, ಅದನ್ನೆಲ್ಲ ಬಿಟ್ಟು ಬೇರೆದ್ ಕೇಳಿ ಹಿಂದೆ. ಅದಕ್ಕೆ ಹೇಳಿಲ್ಲ. ಇಲ್ಲ, ಅಲ್ಲೇನು ಮಾತಾಡಿಲ್ಲ ನಾನು. ಅಲ್ಲಿಷ್ಟೇ ಹೇಳಿದ್ದೀನಿ, ಬಿಕಾಸ್ ತನಿಖೆ ಪ್ರಾರಂಭ ಆಗಿದೆ. ಅದರಿಂದ ತನಿಖೆ ಪ್ರಾರಂಭ ಆಗಿರುವಾಗ ನಾವು ಏನು ಕೂಡ ಹೇಳಿಕೆಗಳನ್ನ ಕೊಡೋದು ಸರಿ ಕಾಣಿಸಲ್ಲ ಅಂತ ಹೇಳಿ ವಿಧಾನಸೌಧ ಡಿಸಿಪಿನೇ ಪತ್ರ ಬರೆದಿದ್ದು ಅನ್ನೋದು ಕೂಡ ಅದೇಪ್ಪ, ಅದನ್ನೆಲ್ಲ ಬಿಟ್ಟು ಬೇರೆದ್ ಕೇಳಿ ಹಿಂದೆ. ಅದಕ್ಕೆ ಹೇಳಿಲ್ಲ. ಇಲ್ಲ, ಅಲ್ಲೇನು ಮಾತಾಡಿಲ್ಲ ನಾನು. ಅಲ್ಲಿಷ್ಟೇ ಹೇಳಿದ್ದೀನಿ, ಬಿಕಾಸ್ ತನಿಖೆ ಪ್ರಾರಂಭ ಆಗಿದೆ. ಅದರಿಂದ ತನಿಖೆ ಪ್ರಾರಂಭ ಆಗಿರುವಾಗ ನಾವು ಏನು ಕೂಡ ಹೇಳಿಕೆಗಳನ್ನ ಕೊಡೋದು ಸರಿ ಕಾಣಿಸಲ್ಲ ಅಂತ ಹೇಳಿ ಸರ್ಕಾರ ದೊಡ್ಡದಾಗಿ ಸಿಐಡಿ ತನಿಖೆಗೇನೋ ಕೊಡ್ತು. ಈಗಾಗಲೇ ಸಿಐಡಿ ತನಿಖೆ ಪ್ರಾರಂಭ ಅಂತೂ ಆಗಿದೆ. ಅಧಿಕಾರಿಗಳು ಹೇಳಿಕೆ ಕೊಡೋದು ಸರಿ ಕಾಣಲ್ಲ. ತುಮಕೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರಂತೆ. ಅಧಿಕಾರಿಗಳು ಹೇಳಿಕೆ ಕೊಡೋದು ಸರಿ ಕಾಣಲ್ವಂತೆ. ಅಯ್ಯೋ, ಸರಿ ಕಂಡುಬಿಟ್ರೆ ಎಲ್ಲ ಗೊತ್ತಾಗ್ಬಿಟ್ರೆ ಡಿಸಿಪಿ ಪತ್ರ ವಿಚಾರಕ್ಕೆ ನೋ ರಿಯಾಕ್ಷನ್. ಯಾಕೆ 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 ನೋ ರಿಯಾಕ್ಷನ್ ಯಾಕೆ? ಅದೊಂದು ಬಿಟ್ಟು ಬೇರೆ ಏನಾದ್ರೂ ಇದ್ರೆ ಕೇಳಿ ಅಂತೆ ಪರಮೇಶ್ವರ್ ಅವರು. ವಾ, ಅದನ್ನೇ ಕೇಳ್ಬೇಕು ಸ್ವಾಮಿ, ಅದನ್ನೇ ಕೇಳಬೇಕೀಗ. ಆ ಪತ್ರ ಇಂಪಾರ್ಟೆಂಟ್ ಅಲ್ವಾ? ನೋಡೋಣ ಬನ್ನಿ ಮುಂದುವರೆದು ಏನ್ ಮಾತಾಡಿದ್ದಾರೆ. ವಿಧಾನಸೌಧ ಡಿಸಿಪಿನೇ ಪತ್ರ ಬರೆದಿದ್ದು ಅನ್ನೋದು ಕೂಡ ಅದೇಪ್ಪ, ಅದನ್ನೆಲ್ಲ ಬಿಟ್ಟು ಬೇರೆದ್ ಕೇಳಿ ಹಿಂದೆ. ಅದಕ್ಕೆ ಹೇಳಿಲ್ಲ. ಇಲ್ಲ, ಅಲ್ಲೇನು ಮಾತಾಡಿಲ್ಲ ನಾನು. ಅಲ್ಲಿಷ್ಟೇ ಹೇಳಿದ್ದೀನಿ, ಬಿಕಾಸ್ ತನಿಖೆ ಪ್ರಾರಂಭ ಆಗಿದೆ. ಅದರಿಂದ ತನಿಖೆ ಪ್ರಾರಂಭ ಆಗಿರುವಾಗ ನಾವು ಏನು ಕೂಡ ಹೇಳಿಕೆಗಳನ್ನ ಕೊಡೋದು ಸರಿ ಕಾಣಿಸಲ್ಲ ಅಂತ ಹೇಳಿ ವಿಧಾನಸೌಧ ಡಿಸಿಪಿನೇ ಪತ್ರ ಬರೆದಿದ್ದು ಅನ್ನೋದು ಕೂಡ ಅದೇಪ್ಪ, ಅದನ್ನೆಲ್ಲ ಬಿಟ್ಟು ಬೇರೆದ್ ಕೇಳಿ ಹಿಂದೆ. ಅದಕ್ಕೆ ಹೇಳಿಲ್ಲ. ಇಲ್ಲ, ಅಲ್ಲೇನು ಮಾತಾಡಿಲ್ಲ ನಾನು. ಅಲ್ಲಿಷ್ಟೇ ಹೇಳಿದ್ದೀನಿ, ಬಿಕಾಸ್ ತನಿಖೆ ಪ್ರಾರಂಭ ಆಗಿದೆ. ಅದರಿಂದ ತನಿಖೆ ಪ್ರಾರಂಭ ಆಗಿರುವಾಗ ನಾವು ಏನು ಕೂಡ ಹೇಳಿಕೆಗಳನ್ನ ಕೊಡೋದು ಸರಿ ಕಾಣಿಸಲ್ಲ ಅಂತ ಹೇಳಿ ಸರ್ಕಾರ ದೊಡ್ಡದಾಗಿ ಸಿಐಡಿ ತನಿಖೆಗೇನೋ ಕೊಡ್ತು. ಈಗಾಗಲೇ ಸಿಐಡಿ ತನಿಖೆ ಪ್ರಾರಂಭ ಅಂತೂ ಆಗಿದೆ. ಅಧಿಕಾರಿಗಳು ಹೇಳಿಕೆ ಕೊಡೋದು ಸರಿ ಕಾಣಲ್ಲ. ತುಮಕೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರಂತೆ. ಅಧಿಕಾರಿಗಳು ಹೇಳಿಕೆ ಕೊಡೋದು ಸರಿ ಕಾಣಲ್ವಂತೆ. ಅಯ್ಯೋ, ಸರಿ ಕಂಡುಬಿಟ್ರೆ ಎಲ್ಲ ಗೊತ್ತಾಗ್ಬಿಟ್ರೆ ಡಿಸಿಪಿ ಪತ್ರ ವಿಚಾರಕ್ಕೆ ನೋ ರಿಯಾಕ್ಷನ್. ಯಾಕೆ 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 ನೋ ರಿಯಾಕ್ಷನ್ ಯಾಕೆ? ಅದೊಂದು ಬಿಟ್ಟು ಬೇರೆ ಏನಾದ್ರೂ ಇದ್ರೆ ಕೇಳಿ ಅಂತೆ ಪರಮೇಶ್ವರ್ ಅವರು. ವಾ, ಅದನ್ನೇ ಕೇಳ್ಬೇಕು ಸ್ವಾಮಿ, ಅದನ್ನೇ ಕೇಳಬೇಕೀಗ. ಆ ಪತ್ರ ಇಂಪಾರ್ಟೆಂಟ್ ಅಲ್ವಾ? ನೋಡೋಣ ಬನ್ನಿ ಮುಂದುವರೆದು ಏನ್ ಮಾತಾಡಿದ್ದಾರೆ. ವಿಧಾನಸೌಧ ಡಿಸಿಪಿನೇ ಪತ್ರ ಬರೆದಿದ್ದು ಅನ್ನೋದು ಕೂಡ ಅದೇಪ್ಪ, ಅದನ್ನೆಲ್ಲ ಬಿಟ್ಟು ಬೇರೆದ್ ಕೇಳಿ ಹಿಂದೆ. ಅದಕ್ಕೆ ಹೇಳಿಲ್ಲ. ಇಲ್ಲ, ಅಲ್ಲೇನು ಮಾತಾಡಿಲ್ಲ ನಾನು. ಅಲ್ಲಿಷ್ಟೇ ಹೇಳಿದ್ದೀನಿ, ಬಿಕಾಸ್ ತನಿಖೆ ಪ್ರಾರಂಭ ಆಗಿದೆ. ಅದರಿಂದ ತನಿಖೆ ಪ್ರಾರಂಭ ಆಗಿರುವಾಗ ನಾವು ಏನು ಕೂಡ ಹೇಳಿಕೆಗಳನ್ನ ಕೊಡೋದು ಸರಿ ಕಾಣಿಸಲ್ಲ ಅಂತ ಹೇಳಿ ವಿಧಾನಸೌಧ ಡಿಸಿಪಿನೇ ಪತ್ರ ಬರೆದಿದ್ದು ಅನ್ನೋದು ಕೂಡ ಅದೇಪ್ಪ, ಅದನ್ನೆಲ್ಲ ಬಿಟ್ಟು ಬೇರೆದ್ ಕೇಳಿ ಹಿಂದೆ. ಅದಕ್ಕೆ ಹೇಳಿಲ್ಲ. ಇಲ್ಲ, ಅಲ್ಲೇನು ಮಾತಾಡಿಲ್ಲ ನಾನು. ಅಲ್ಲಿಷ್ಟೇ ಹೇಳಿದ್ದೀನಿ, ಬಿಕಾಸ್ ತನಿಖೆ ಪ್ರಾರಂಭ ಆಗಿದೆ. ಅದರಿಂದ ತನಿಖೆ ಪ್ರಾರಂಭ ಆಗಿರುವಾಗ ನಾವು ಏನು ಕೂಡ ಹೇಳಿಕೆಗಳನ್ನ ಕೊಡೋದು ಸರಿ ಕಾಣಿಸಲ್ಲ ಅಂತ ಹೇಳಿ